ಈ ಸಿನಿಮಾ ನೋಡಿದ್ಮೇಲೆ ನಮ್ಮ ಮೊಬೈಲ್ಗೆ ಯಾವುದೇ ಒಂದು ಮೆಸೇಜ್ ಬಂದ್ರು ಓಪನ್ ಮಾಡೋಕ್ಕೆ ತುಂಬಾನೇ ಭಯ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾರೆಲ್ಲ ಒಂದು ಸೈಬರ್ ಕ್ರೈಮ್ ಸಿನಿಮಾ ಇಷ್ಟಪಡ್ತಿರಲ್ಲ ಅವರೆಲ್ಲ ನೋಡ್ಲೇಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದ ಹೆಸರು ಬಂದು ಅಚ್ಯುತ ಅವತಾರಂ ಅಂತ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಾಗಿರುತ್ತೆ ಅಂದ್ರೆ, ನಮ್ಮ ಹೀರೋಯಿನಿ ಒಂದು ಆ್ಯಪ್ ನ ಡೆವಲಪ್ ಮಾಡಿರ್ತಾಳೆ. ಆ ಆ್ಯಪ್ ನೇಮ್ ಬಂದು ಸಂಚಾರಿ ಸೇತು ಆ್ಯಪ್ ಅಂತ. ಅದನ್ನ ಗೌರ್ಮೆಂಟ್ ಮುಂದೆ ಹೋಗಿ ಅಪ್ರೂವಲ್ ತೊಗೊಳಕ್ಕೆ ಅಂತ ಹೋಗ್ತಾಳೆ. ಗೌರ್ಮೆಂಟ್ ಅವರು ತುಂಬಾ ಆಟ ಆಡ್ಸಕ್ ಶುರು ಮಾಡ್ತಾರೆ. ಇದು ನೋಡಿದಂತ ನಮ್ಮ ಹೀರೋಯಿನಿ ಬೇಜಾರಾಗಿ ಮತ್ತೆ ವಾಪಸ್ ಊರಿಗೆ ಅಂತ ಬರ್ತಾಳೆ. ಊರಿಗೆ ಬಂದಾಗ ಒಂದು ವಿಚಾರ ಗೊತ್ತಾಗುತ್ತೆ, ಅವ್ರ ತಂದೆ ಅಕೌಂಟ್ ಇಂದನೂ ಕೂಡ ಯಾರೋ 25 ಲಕ್ಷ ಫ್ರಾಡ್ ಮಾಡಿರ್ತಾರೆ. ಇದು ನೋಡಿದಂತ ನಮ್ಮ ಹೀರೋಯಿನಿಗೆ ಇನ್ನೂ ತಲೆ ಕೆಡುತ್ತೆ. ಮತ್ತೊಂದು ಕಡೆ ತಮ್ಮಂಗೆ ಅವ್ರ ಫ್ರೆಂಡ್ಸ್ ಇಂದ ಮೋಸ ಕೂಡ ಆಗ್ತಾ ಇರುತ್ತೆ. ಇಷ್ಟ್ರ ಮಧ್ಯೆ ಸಿಗಾಕೊಂಡಂತ ನಮ್ಮ ಹೀರೋಯಿನಿ ಕೊನೆಗೆ ಅವ್ರ ತಂದೆಗೆ ಆಗಿರೋ ಫ್ರಾಡ್ ನ ವಾಪಸ್ ಆ ದುಡ್ಡು ಬರೋ ತರ ಮಾಡ್ತಾಳ ಇಲ್ವಾ, ಇನ್ನೊಂದು ಕಡೆ ತಮ್ಮನ್ನ ಅವ್ರ ಫ್ರೆಂಡ್ಸ್ ಇಂದ ಕಾಪಾಡ್ತಾಳ ಇಲ್ಲ ಆ ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿರೋಂಥ ಸಂಚಾರಿ ಸೇತು ಆ್ಯಪ್ ನ ಅಪ್ರೂವಲ್ ತಗೊಂತಾಳ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಸಖತ್ತಾಗಿರೋ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅಂತಲೇ ಹೇಳ್ತೀನಿ. ಒಂದು ಚೂರು ನೀವು ಕಣ್ಣನ್ನು ಆ ಕಡೆ ಈ ಕಡೆ ಆಯಿಸಿದ್ರು ಕೂಡ ಕಥೆನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇಂಟ್ರೋಲ್ ಬ್ಲಾಕ್ ಅಂತೂ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ, ಆ ಸಾಂಗ್ನ ಕೇಳ್ತಾ ಇದ್ರೆ ಮತ್ತು ಆ ವಿಷನ್ನ ನೋಡ್ತಾರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಥಿಯೇಟ್ರಲ್ಲಿ. ಅಷ್ಟು ಫೀಲ್ ಕೊಡುತ್ತೆ ಆ ಸಿನಿಮಾದ ಸಾಂಗ್ ಅಂತಲೇ ಹೇಳ್ತೀನಿ. ಒಂದು ಕಡೆ ದೈವ, ಮತ್ತೊಂದು ಕಡೆ ಈ ಸೈಬರ್ ಕ್ರೈಮು, ಈ ಎರಡು ಕಥೆನ ಇಟ್ಕೊಂಡು ಇವತ್ತಿನ ದಿನಕ್ಕೆ ಯಾವ ಥರ ಎಲ್ಲ ಫ್ರಾಡ್ ಮಾಡ್ಬೋದು, ಯಾವ ಥರ ಎಲ್ಲ ಫ್ರಾಡ್ ಆಗ್ತೀವಿ ಅನ್ನೋದನ್ನ ಈ ಸಿನಿಮಾ ನೋಡಿ ಪ್ರತಿಯೊಬ್ಬರು ತಿಳ್ಕೊಬೋದು ಅಂತಲೇ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಈ ಕಥೆನ ಹೇಳಿದಾರೆ ಅಂದರೆ ಡೈರೆಕ್ಟರ್ ಪುನೀತ್ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ವೈಸಿಗೆ ಬಂದರೆ ಮಲಾವಿಕಾ ಅವರು ಮತ್ತು ನಮ್ಮ ಅವಿನಾಶ್ ಅವರು ಕೂಡ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಇನ್ನು ಏನು ವರ್ಕ್ ಆಗಿಲ್ಲ ಅಂತ ಕೇಳಿದ್ರೆ ನನ್ನ ಪ್ರಕಾರ ಸ್ವಲ್ಪ ಸಿನಿಮಾ ಸ್ಲೋ ಇದೆ ಫಸ್ಟ್ ಹಾಫ್ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಂತೂ ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಗೊತ್ತೇ ಆಗಲ್ಲ. ಅದು ಬಿಟ್ಟರೆ ಓವರ್ ಆಲ್ ಒಂದು ಒಳ್ಳೆ ಕನ್ನಡ ಸಿನಿಮಾ. ಇನ್ನು ಯಾರ್ಯಾರೆಲ್ಲ ಈ ಸಿನಿಮಾನ ನೋಡಿಲ್ವೋ ಈ ವೀಕೆಂಡಲ್ಲಿ ಫ್ಯಾಮಿಲಿ ಸಮೇತ ಹೋಗಿ ಕೂತ್ಕೊಂಡು ಈ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ರಿವ್ಯೂಸ್ ನಿಮಗೋಸ್ಕರ ತರ್ತಾ ಇರ್ತೀನಿ. ಮರಿದೆ ನನ್ನ ಟ್ರೈನ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.